ನಾಡಿನ ಎಲ್ಲ ಜನತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಕೂಡ ಇವತ್ತು ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ಮಂದಿರದಲ್ಲಿದ್ದೀವಿ. ಎಸ್, ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಹೂವಿನ ಅಲಂಕಾರದಿಂದ ಈ ಒಂದು ದೇವಸ್ಥಾನವನ್ನ ಈಗ ಅಲಂಕಾರವನ್ನ ಮಾಡಲಾಗಿರುವಂತದ್ದು. ದೇವಿಗೆ ಈಗ ವಿಶೇಷವಾಗಿ ಒಂದು ಅಲಂಕಾರವನ್ನ ಮಾಡಲಾಗ್ತಾ ಇರುವಂತದ್ದು. ಆ ಕಾರಣಕ್ಕೆ ಇನ್ನು ಯಾರಿಗೂ ಪ್ರವೇಶ ಇಲ್ಲ. ಇನ್ನ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ದೇವಿಯ ದರ್ಶನಕ್ಕೆ ಪಾತ್ರರಾಗಬೇಕು ಅಂತ. ಇನ್ನ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಎರಡನೇ ಹಬ್ಬವಾಗಿದೆ. ಮೊದಲನೇ ಹಬ್ಬ ನಾಗರ ಪಂಚಮಿ ಮುಗಿದ ಒಂದು ವಾರ ಅಥವಾ ಒಂದಷ್ಟು ದಿನಗಳ ನಂತರದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಕೂಡ ಪೂಜೆಯನ್ನ ಮಾಡ್ತಾರೆ. ವರಮಹಾಲಕ್ಷ್ಮಿಯನ್ನ ಆದಿ, ಧ್ಯಾನ, ಧೈರ್ಯ ಮತ್ತು ಸಂತಾನ, ವಿಜಯ, ವಿದ್ಯಾ, ಗಜ ಮತ್ತು ಧನಲಕ್ಷ್ಮಿ ಎಂಬ 8 ರೂಪಗಳನ್ನ ಈ ದಿನ ಅಂದ್ರೆ ಲಕ್ಷ್ಮಿಯ 8 ರೂಪಗಳನ್ನ ಇವತ್ತು ಪೂಜೆ ಮಾಡಲಾಗುತ್ತದೆ. ಈ ಒಂದು ಮನೆಗೆ ಸುಖ, ಶಾಂತಿ, ಆರೋಗ್ಯ ಹಾಗೆ ಐಶ್ವರ್ಯ ನೆಲೆಸಲಿ ಅಂತ ವಿಶೇಷವಾಗಿ ಮುತ್ತೈದೆಯರು ಈ ಒಂದು ವ್ರತವನ್ನ ಆಚರಿಸ್ತಾರೆ. ಅಕ್ಕಿ ಅಥವಾ ನೀರು ತುಂಬಿದ ಒಂದು ಕಳಶದ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ವಿಶೇಷವಾಗಿ ಸೀರೆ ಜೊತೆಗೆ ಒಡವೆಯನ್ನ ಅಲಂಕಾರ ಮಾಡ್ತಾ ದೇವಿಗೆ ಅಲಂಕಾರ ಮಾಡ್ತಾ ಪೂಜೆಯನ್ನ ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಲ್ರೆಡಿ ಈಗ ಬರ್ತಾ ಇದ್ದಾರೆ. ಎಲ್ಲಾ ಒಂದು ಭಕ್ತಾದಿಗಳು ಕೂಡ ಬಂದು ದೇವಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಜೊತೆಗೆ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ನಾನ್ ನಿಮ್ಗೆ ಹೇಳ್ತಾ ಇದ್ದೆ 8 ಲಕ್ಷ್ಮಿಯರನ್ನ ಇಲ್ಲಿ ಪೂಜೆ ಮಾಡ್ಲಾಗತ್ತೆ ಅಂತ. ದೇವಿಯ ಒಂದು ಮುಖ್ಯ ದ್ವಾರದಲ್ಲೂ ಕೂಡ 8 ಲಕ್ಷ್ಮಿಯರನ್ನ ಇಟ್ಟಿರುವಂತದ್ದು. ಸಂತಾನ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ ಮತ್ತೆ ಆದಿಲಕ್ಷ್ಮಿ, ಮತ್ತೊಂದ್ ಕಡೆಗೆ ಧಾನ್ಯ ಲಕ್ಷ್ಮಿ ಜೊತೆಗೆ ವಿಜಯಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಈ ರೀತಿಯಾಗಿ 8 ದೇವಿಗಳನ್ನ ಕೂಡ ಈಗ ಪೂಜೆ ಮಾಡಲಾಗುವಂಥದ್ದು. ಇವತ್ತು ಅಂದ್ರೆ 8 ಅವತಾರಗಳಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡಲಾಗುವಂಥದ್ದು. ಎಸ್, ಇಲ್ಲಿ ಬಂದಿರುವಂತಹ ಒಂದಷ್ಟು ಭಕ್ತಾದಿಗಳನ್ನು ಕೂಡ ನಾನು ಮಾತನಾಡಿಸಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಿ? ನಾವಿಲ್ಲೇ ಮಲ್ಲೇಶ್ವರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ದೇವಿಗೆ ಇನ್ನು ಅಲಂಕಾರ ಕೂಡ ನಡೀತಾ ಇರುವಂತದ್ದು. ನಾವು ಅದೇ ಬಂದು ಇನ್ನು ನಮಗೂ ದರ್ಶನ ಆಗಿಲ್ಲ. ಇನ್ನ ಅಭಿಷೇಕ ಮಾಡ್ತಾರೆ. ಇವಾಗ ಆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ನಾವು ನಿಮ್ಮ ಮನೇಲಿ ಏನಾದ್ರು ವರಮಹಾಲಕ್ಷ್ಮಿ ಕೂರಿಸಿದೀರಾ? ಇಲ್ಲ, ನಾವು ಕೂರ್ಸಿಲ್ಲ. ಮಾಮೂಲಿ ಪೂಜೆ ಮಾಡ್ಕೊಂಡಿದ್ವಿ. ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸರಿ, ನಾವು ಪೂಜೆ ಮಾಡಿ ಮನೆಯಿಂದ ಬಂದಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ. ಎಸ್, ಹೀಗೆ ಮತ್ತೊಬ್ಬರನ್ನ ಮಾತಾಡ್ಸೋದಕ್ಕೆ ನಾವು ಹೋಗೋಣ. ಎಸ್ ಮೇಡಮ್, ಹೇಳಿ ವಿಶೇಷತೆ ಏನಿದೆ? ಹಬ್ಬದ ವಿಶೇಷ ಲಕ್ಷ್ಮಿ ಪೂಜೆ ಮಾಡೋದು, ಲಕ್ಷ್ಮಿ ಆರಾಧಿಸೋದು, ಶ್ಲೋಕಗಳು ಹೇಳೋದು. ಹೌದು, ಸಿಂಪಲ್ ಆಗಿ ಮಾಡಿದೀವಿ ನಾವು ಈ ಸತಿ. ಇಲ್ಲ, ನಾನು ಬುಕ್ ನೋಡ್ಕೊಂಡು ಓದ್ತೀನಿ ಅಷ್ಟೇ. ಯಾವ ರೀತಿಯಾಗಿ ಪೂಜೆ ಮಾಡಿದೀರಾ? ಪೂಜೆಯ ವಿಶೇಷತೆ ಏನು? ಬಟ್ ಅದು ಐಡಿಯಾ ಇಲ್ಲ. ಅದೇ ಫಸ್ಟ್ ಟೈಮ್ ಕೂಡ್ಸಿರೋದು. ಮನೇಲಿ ಪೂಜೆ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ದೀವಿ. ಎಸ್, ಒಟ್ಟಾರೆಯಾಗಿ ಮಹಿಳೆಯರು ಕೂಡ ಒಂದು ದೇವಿಯ ದರ್ಶನಕ್ಕೆ ಬಂದಿರುವಂತದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಪುರುಷರು ಕೂಡ ಆಗಮಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಲೈಟಿಂಗ್ಸ್ ಗಳನ್ನು ಕೂಡ ಹಾಕಲಾಗಿದೆ. ಲೈಟಿಂಗ್ಸ್ ನಲ್ಲಿ ಒಂದು ಅಲಂಕಾರವನ್ನ ಕೂಡ ಮಾಡಲಾಗಿದೆ. ಈ ಒಂದು ದೇವಸ್ಥಾನದಲ್ಲಿ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಜೊತೆಗೆ ವೆಂಕಟೇಶ್ವರ ದೇವರನ್ನು ಕೂಡ ಆರಾಧನೆ ಮಾಡಲಾಗತ್ತೆ. ಲಕ್ಷ್ಮೀ ಮಂದಿರ ಅಂತಂದ್ರೆ ಒಂದು ಮಹಾಲಕ್ಷ್ಮಿಯ ಪಕ್ಕ ಹೇಗೆ ವಿಷ್ಣು ಇದ್ದೇ ಇರ್ತಾನೋ ಆ ಒಂದು ವಿಷ್ಣುವಿನ ಆರಾಧನೆಯನ್ನ ಕೂಡ ಇಲ್ಲಿ ಮಾಡಲಾಗುವಂಥದ್ದು. ಎಸ್, ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಟೆಂಪಲ್ ನಲ್ಲಿ ಈಗ ವಿಠಲ ಪಾಂಡುರಂಗ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿರುವಂತದ್ದು. ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಒಂದು ದೇವಸ್ಥಾನಕ್ಕೆ ಒಂದು ತಮ್ಮ ಕೈಲಾಗಿರುವಂತಹ ಸೇವೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಪಂಚಾಮೃತಕ್ಕೆ ವಿಶೇಷವಾಗಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಬಾಳೆಹಣ್ಣು ಹಾಗೆ ಹಣ್ಣು ಹಂಪಲುಗಳನ್ನ ಕಟ್ ಮಾಡಿ ವಿಶೇಷವಾಗಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಏನು ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ಇದು ಒಂದು ರುಕ್ಮಿಣಿ ವಿಠಲ ದೇವಸ್ಥಾನ. ಇಲ್ಲಿ ರುಕ್ಮಿಣಿ ಹಾಗೆ ವಿಠಲ ದೇವರು ಇರುವಂತದ್ದು. ಲಕ್ಷ್ಮೀ ದೇವಸ್ಥಾನದಲ್ಲಿ ಈ ಒಂದು ದೇವರು ಇರಲೇಬೇಕು ಅನ್ನುವಂತಹ ಪ್ರತೀತಿ ಇದೆ. ಎಸ್, ಒಟ್ಟಾರೆಯಾಗಿ ಇದು ಈ ಒಂದು ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ಮಂದಿರದ ದೇಗುಲದ ಒಂದಷ್ಟು ವಿಶೇಷವಾದಂತಹ ಪೂಜೆಯ ವಿವರವಾಗಿತ್ತು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಗಂಗಾ ಜಾಧವ್, ಬೆಂಗಳೂರು.